ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ಈ ಬೇಸಿಗೆ ಕಾಲಕ್ಕೆ ಒಂದು ಒಳ್ಳೆ ಕೋಲ್ಡ್ ಡ್ರಿಂಕ್ಸನ್ನು ಮನೆಯಲ್ಲೇ ಹೆಂಗೆ ಮಾಡೋದು ಅಂತ ನಾನಿವತ್ತು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಮತ್ತು ಇದು ದೇಹಕ್ಕೂ ತುಂಬ ಆರೋಗ್ಯಕರವಾದ ಒಂದು ಡ್ರಿಂಕ್ಸ್. ಇದನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ ಫ್ರೆಂಡ್ಸ್. ಇವಾಗ ನೋಡ್ರಿ, ನಾನಿಲ್ಲಿ ಮೇನ್ ಅಂತ ಹೇಳಿದರೆ ಕಾಮಕಸ್ತೂರಿ ಬೀಜ, ಇದು ಸಬ್ಜಾ ಬೀಜ ಅಂತಲೂ ಹೇಳ್ತಾರೆ. ಇದನ್ನು ನೋಡ್ರಿ ಆಲ್ಮೋಸ್ಟ್ ಎಲ್ಲ ಕೋಲ್ಡ್ ಡ್ರಿಂಕ್ಸ್ ಅಂಗಡಿ ಒಳಗಡೆ ಈ ಥರ ಸಬ್ಜಾ ಬೀಜನ ಯೂಸ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇದು ಆರೋಗ್ಯಕ್ಕೆ ತುಂಬ ಒಂದು ಒಳ್ಳೆ ಬೀಜ ಅಂತಲೇ ಹೇಳ್ಬೋದು. ತುಂಬ ಉಷ್ಣತೆ ಇರೋರು ಈ ಸಬ್ಜಾ ಬೀಜನ ಕುಡಿಯೋದ್ರಿಂದ ತುಂಬ ಅಂದರೆ ತುಂಬ ತಂಪು ಕೊಡುತ್ತೆ ಫ್ರೆಂಡ್ಸ್. ಇದನ್ನು ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದು. ಇದನ್ನು ನೋಡಿಲ್ಲ ಒಂದು ಅರ್ಧ ಚಮಚದಷ್ಟು ನೀರೊಳಗೆ ನೆನೆ ಇಟ್ಕೊಂಡೇನ್ರಿ. ಭಾಳ ತಿನ್ನಬೇಡ್ರಿ, ನೀರೊಳಗೆ ಹಾಕಿದ ಕೂಡಲೇ ಇದು ಫುಲ್ ಅಳ್ಕೊಂಡ್ಬಿಡ್ತಾವೆ ನೋಡ್ರಿ. ಒಂದು 10 ನಿಮಿಷ ನೆನೆ ಇಟ್ಟರೆ ಸಾಕು. ಇವಾಗ ಒಂದು ಸ್ವಲ್ಪ ಸಕ್ಕರೆ, ಒಂದು ಚಿಟಿಗೆಯಷ್ಟು ಉಪ್ಪು, ಒಂದು 3 ಏಲಕ್ಕಿನ ನಾನಿಲ್ಲಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡೀನಿ, 1 ನಿಂಬೆ ಹಣ್ಣು ರೀ. ಇಷ್ಟು ಇಂಗ್ರೀಡಿಯೆಂಟ್ ಒಳಗೆ ಒಂದು ಸೂಪರ್ ಟೇಸ್ಟಿಯಾಗಿರೋ ಜ್ಯೂಸನ್ನು ಮಾಡಿ ತೋರಿಸ್ತೀನಿ. 10 ನಿಮಿಷದೊಳಗೆ ಇವು ಕಾಮಕಸ್ತೂರಿ ಬೀಜ ಎಷ್ಟು ಚಂದ ನೆಂದಾವೆ ನೋಡ್ರಿ. ಭಾಳ ತಿನ್ನಬೇಡ್ರಿ, ನೀರೊಳಗೆ ಹಾಕಿದ ಕೂಡಲೇ ಫುಲ್ ನೆನೆದು ಬಿಡ್ತಾವೆ. ಒಂದು 10 ನಿಮಿಷ ನೆನೆ ಇಟ್ಕೊಂಡೇನೆ ಅಷ್ಟೇ. ಇದು ಇವಾಗ ಒಂದು 2 ಗ್ಲಾಸ್ನಷ್ಟು ಜ್ಯೂಸನ್ನ ಹೆಂಗೆ ಮಾಡೋದು ಅಂತ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಒಂದು 2 ಗ್ಲಾಸ್ನಷ್ಟು ನೀರು ಹಾಕ್ಕೊಳಕತ್ತೀನಿ ರೀ ಇವಾಗ. ಫ್ರೆಂಡ್ಸ್, ಸ್ವಲ್ಪ ಹುಷಾರಿಲ್ಲದ ಕಾರಣ ನನ್ನ ವಾಯ್ಸು ಸ್ವಲ್ಪ ಏನಂದರೆ ಸರಿ ಬರ್ತಾ ಇಲ್ಲ. ಪ್ಲೀಸ್ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ಹುಷಾರಿಲ್ಲ ನನಗೆ, ಹಾಗಾಗಿ ವಾಯ್ಸು ಸ್ವಲ್ಪ ಕೈ ಕೊಡ್ತಾ ಇದೆ. ಇವಾಗ ನೋಡ್ರಿ ಸಕ್ಕರೆ ಹಾಕ್ಕೊಳತ್ತೀನಿ. ಸಕ್ಕರೆ ನೋಡಿ ಹಾಕೋರಿ, ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋರಿ. ಟೇಸ್ಟ್ ನೋಡಿ ಲಾಸ್ಟಿಗೆ ಬೇಕಾದರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಬೇಕಂದರೆ ಆ್ಯಡ್ ಮಾಡ್ಕೊರಿ ಫ್ರೆಂಡ್ಸ್. ಇವಾಗ ಇದನ್ನು ಸಕ್ಕರೆನ ಕರಗಿಸ್ಕೊಬೋದು. ಸಕ್ಕರೆ ಪುಡಿನೂ ಹಾಕ್ಕೊಬೋದು ರೀ, ಇಲ್ಲಾಂದರೆ ಕಲ್ಲು ಸಕ್ಕರೆ ಇರುತ್ತಲ್ರಿ ಅದು ಕೂಡ ಹಾಕ್ಕೊಬೋದು. ಅದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾವ್ದು ಹಾಕ್ಕೊಂಡ್ರೂ ಪರವಾಗಿಲ್ಲ. ಇವಾಗ ನೋಡ್ರಿ ಸಕ್ಕರೆನ ಚಲೋ ನಂಗೆ ಕರಗಿಸ್ಕೊಳಕತ್ತೀನಿ ನಾನಿಲ್ಲಿ. ನೋಡ್ರಿ ಸ್ವಲ್ಪನೂ ಇರ್ಲಾರ್ದಂಗೆ ಇದನ್ನು ಕರಗಿಸ್ಕೋಬೇಕು. ಇವಾಗ ಒಂದು ಫುಲ್ ನಿಂಬೆ ಹಣ್ಣನ್ನು ಹಿಂಡ್ಕೊಳಕತ್ತೀನಿ ಇದ್ರೊಳಗೆ. ಈ ಥರ ಹಿಂಡ್ಕೊಳ್ಳೋದ್ರಿಂದ ಬೀಜ ಎಲ್ಲ ಇದರಲ್ಲೇ ಬರ್ತವೆ, ಹಾಗಾಗಿ ನಾನು ಇದನ್ನು ಹಿಂಡ್ಕೊಳತ್ತೀನಿ. ಕೈಯಿಂದನೂ ನೀವು ಈ ರಸನ ತಗೊಂಡು ಹಾಕೋಬೋದು, ನಿಂಬೆಹಣ್ಣಿನ ರಸನ. ಇವಾಗ ಎಲ್ಲನೂ ಮಿಕ್ಸ್ ಮಾಡೋಣ. 1 ಚಿಟಿಗೆಯಷ್ಟು ಉಪ್ಪು ತೊಗೊಂಡಿನಿ ರೀ ನಾನು, ಅದರೊಳಗೂ ಸ್ವಲ್ಪ ತೆಗೆದು ಸ್ವಲ್ಪ ಹಾಕ್ಕೊಳತ್ತೀನಿ ನೋಡ್ರಿ. ಏಲಕ್ಕಿ ಪುಡಿ ರೀ, ಈ ಏಲಕ್ಕಿ ಪುಡಿನೂ ಕೂಡ ಒಂದು 3 ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳತ್ತೀನಿ. ಇವಾಗ ನೋಡ್ರಿ, ಹಳೆ ಕಾಲದ ಮಂದಿ ಎಲ್ಲ ಮನೆಗೆ ಗೆಸ್ಟ್ ಬಂದ್ರೆ ಈ ಥರ ಶರ್ಬತ್ ಮಾಡಿ ಕೊಡ್ತಿದ್ರಲ್ವ ಫ್ರೆಂಡ್ಸ್. ಯಾಕಂದರೆ ಹೆಲ್ತಿಗೆ ಭಾಳ ಒಳ್ಳೇದ್ರಿ. ಆರಾಮಾಗಿ ಮನೆಗೆ ಹೆಲ್ದಿಯಾದ ಒಂದು ಕೋಲ್ಡ್ ಡ್ರಿಂಕ್ಸ್ನ ಮಾಡಿಕೊಡ್ತಿದ್ರು. ಇವಾಗೆಲ್ಲ ನಾವು ಹೊರಗಡೆಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ, ಹೊರಗಡೆ ಕೋಲ್ಡ್ ಡ್ರಿಂಕ್ಸ್ ಕುಡಿಯೋದು. ಬಟ್ ಈ ಥರ ನಾವು ಮನೆಗೆ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಆರೋಗ್ಯಕ್ಕೆ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು. ನೋಡಿರಿ, ಇವಾಗೆಲ್ಲ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇವಾಗ ಸಕ್ಕರೆ ನೋಡಿ ಟೇಸ್ಟ್ ನೋಡಿ ಬೇಕಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊರಿ. ರೆಡಿಯಾಗಿದೆ ಫ್ರೆಂಡ್ಸ್. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ನಾನು ಇವಾಗ 2 ಗ್ಲಾಸ್ನಷ್ಟು ಜ್ಯೂಸ್ ಮಾಡೋದನ್ನು ತೋರಿಸೀನಿ ರೀ ನಿಮ್ಗೆ. ನೀವು ಇನ್ನೂ ಕೂಡ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೊರಿ. ನೋಡಿ 2 ಗ್ಲಾಸಿಗೂ ಈ ಜ್ಯೂಸನ್ನ ಹಾಕ್ಕೊಳತ್ತೀನಿ ರೀ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಈ ಜ್ಯೂಸು ಆರೋಗ್ಯಕ್ಕೂ ತುಂಬ ಒಳ್ಳೆಯದಂತಲೇ ಹೇಳ್ಬೋದು. ಈ ಥರ ಮನೆಗೆ ಮಾಡಿಕೊಂಡು ಸೂಪರ್ ಟೇಸ್ಟಿಯಾದ ಕೋಲ್ಡ್ ಡ್ರಿಂಕ್ಸ್ನ ಕುಡಿಬೋದಲ್ರಿ. ಇವಾಗ ಇದಕ್ಕೆ ನಾವು ಇವಾಗ ನೆನೆ ಹಾಕ್ಕೊಂಡಿದ್ವಲ್ರಿ ಕಾಮಕಸ್ತೂರಿ ಬೀಜ, ಇದನ್ನು ಕೂಡ ಹಾಕೋಬೇಕ್ರಿ. ಆ ಕಡೆ 1 ಸ್ಪೂನು, ಈ ಗ್ಲಾಸಿಗೆ 1 ಸ್ಪೂನ್ ಹಾಕ್ಕೊಳತ್ತೀನಿ.
ಇದು ಕಾಮಕಸ್ತೂರಿ ಬೀಜನ ಇಷ್ಟಪಡೋರು ಈ ಕೋಲ್ಡ್ ಡ್ರಿಂಕ್ಸ್ ಜೊತೆ ತುಂಬ ಟೇಸ್ಟ್ ಅನ್ನಿಸ್ತೈತೆ ರೀ ಕುಡಿಯೋಕೆ. ನಿಮ್ಗೆ ಯಾರಿಗೆಲ್ಲ ಈ ಥರ ಕೋಲ್ಡ್ ಡ್ರಿಂಕ್ಸ್ ಇಷ್ಟ ಅಂತ ಹೇಳಿ ನಂಗೆ ಕಮೆಂಟ್ಸ್ ಒಳಗೆ ಬರೋ ತಿಳಿಸೋದನ್ನು ಮರಿಬೇಡ್ರಿ. ಇವಾಗ ನೋಡಿರಿ ಆಲ್ಮೋಸ್ಟ್ ಎಲ್ಲ ಕೋಲ್ಡ್ ಡ್ರಿಂಕ್ಸ್ ಅಂಗಡಿ ಒಳಗೆ ಎಲ್ಲ ಜ್ಯೂಸ್ ಒಳಗೆ ಆಲ್ಮೋಸ್ಟ್ ಯೂಸ್ ಮಾಡ್ತಾರೆ ರೀ, ಅಥವಾ ಲಸ್ಸಿ ಒಳಗೂ ಯೂಸ್ ಮಾಡ್ತಾರೆ. ಯಾರಿಗೆಲ್ಲ ಈ ಥರ ಕಾಮಕಸ್ತೂರಿ ಬೀಜ ಇಷ್ಟ ಆಗುತ್ತೋ ಹೇಳಿ ಫ್ರೆಂಡ್ಸ್ ಕಮೆಂಟ್ಸ್ ಒಳಗೆ, ನನಗೂ ಕೂಡ ಗೊತ್ತಾಗುತ್ತೆ. ನೋಡಿ ಇವಾಗ ನಾನು ಗಾರ್ನಿಷಿಗೆ ಅಂಥೇಳಿ ಒಂದೊಂದು ಪುದೀನ ಎಲೆಗಳನ್ನ ಇಡ್ತಾಯಿದ್ದೀನಿ. ಟೋಟಲಿ ಆಪ್ಷನಲ್ ರೀ ಇದು, ಬೇಕಂದ್ರೆ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ ಫ್ರೆಂಡ್ಸ್. ಈ ಜ್ಯೂಸು ದುಪ್ಪಟ್ಟು ಟೇಸ್ಟ್ ಆಗೋಕ್ಕೆ ನಾನೊಂದು 2 ಐಸ್ ಕ್ಯೂಬನ್ನು ಹಾಕ್ಕೊಳತ್ತೀನಿ ರೀ. ಈ ಐಸ್ ಕ್ಯೂಬ್ ಜೊತೆಗೆ ಕೋಲ್ಡ್ ಡ್ರಿಂಕ್ಸ್ ಕುಡಿಯೋಕೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಅನ್ನಿಸ್ತೈತಿ. ನೀವು ಕೂಡ ಹೀಗೆ ಟ್ರೈ ಮಾಡಿರಿ, ಅಥವಾ ಕೋಲ್ಡ್ ನೀರೊಳಗೂ ಮಾಡ್ಕೋಬೋದು, ಅದು ಕೂಡ ತುಂಬ ಟೇಸ್ಟ್. ಬಟ್ ಈ ಥರ ಹೆಲ್ದಿಯಾಗಿ ಕುಡಿಯೋಕ್ಕೆ ಹೀಗೆ ಚಲೋ ರೀ ನಾರ್ಮಲ್ ವಾಟ್ರ್ ಒಳಗೆ. ಹಾಗಾಗಿ ನಾನು ಈ ಥರನ ಮಾಡೋದು. ಒಂದು 2 ಐಸ್ ಕ್ಯೂಬನ್ನು ಹಾಕಿಬಿಟ್ರೆ ಕೋಲ್ಡ್ ಆಗಿರುತ್ತೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರೋ ಅಥವಾ ಹೆಲ್ದಿಯಾಗಿರೋ ಕೋಲ್ಡ್ ಡ್ರಿಂಕ್ಸ್ನ ಹೆಂಗೆ ಮಾಡೋದಂತ ತೋರಿಸ್ಕೊಟ್ಟಿನಿ. ನೀವು ಕೂಡ ಇದನ್ನು ಮನೆಗೆ ಮಾಡ್ಕೊರಿ. ಹೆಂಗಾಗಿದೆ ಅಂತ ನಂಗೆ ಕಮೆಂಟ್ಸ್ ಒಳಗೆ ಬರೋ ತಿಳಿಸೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಪ್ಲೀಸ್ ಯಾರು ಆ್ಯಡ್ಸ್ನ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಒಂದು ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.